ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫೈನಲ್ ಇಯರಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. 5T 6T ಅಂತ ಹೇಳ್ತೀವಿ. 5Tನಲ್ಲಿ 4 ಯೂನಿಟ್ ಇರುತ್ತೆ, 6Tನಲ್ಲಿ 4 ಯೂನಿಟ್ ಇರುತ್ತೆ. ಅದರಲ್ಲಿ 5Tನಲ್ಲಿ ಅಂದರೆ ಪೇಪರ್ 5ಅಲ್ಲಿ ಫಸ್ಟ್ ಯೂನಿಟಲ್ಲಿ ಬರುವಂಥದ್ದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಅದರದ್ದು ವೀಡಿಯೋಸ್ ನಾನು ಇವತ್ತು ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ವೆರಿಫಿಕೇಷನ್ ಆಫ್ ವರ್ನರ್ ಥಿಯರಿ ಅಂತಿದೆ, ಅದನ್ನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾನು ವರ್ನರ್ ಥಿಯರಿ ಅಂದ್ರೇನು, ವಾಟ್ ಆರ್ ದಿ ಪಾಸ್ಟುಲೇಟ್ಸ್ ಆಫ್ ವರ್ನರ್ ಥಿಯರಿ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ವರ್ನರ್ ಏನು ಮಾಡ್ದ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಫಾರ್ಮೇಷನ್ ಆಫ್ ದಿ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಒಂದಷ್ಟು ಪಾಸ್ಟುಲೇಟ್ಸ್ನ ಹೇಳ್ದ. ಅವನೇ ಹೇಳ್ದ ಪ್ರೈಮರಿ ವೇಲೆನ್ಸಿ ಇರುತ್ತೆ, ಸೆಕೆಂಡ್ರಿ ವೇಲೆನ್ಸಿ ಇರುತ್ತೆ, ಐನೈಸಬಲ್ ಆಗಿರುತ್ತೆ, ನಾನ್ ಐನೈಸಬಲ್ ಆಗಿರುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ ಆಗಿರುತ್ತೆ. ಈ ರೀತಿಯಾಗಿ ಅವನೇನು ಮಾಡ್ದ, ಕೊಟ್ಟಿರುವಂಥ ಲಿಗ್ಯಾಂಡ್ಸ್ನ ಏನು ಮಾಡ್ದ ಅಥವಾ ಮೆಟಲ್ ಅಯಾನ್ ಏನು ಮಾಡ್ದ, ಅದರಲ್ಲಿ ಯಾವುದು ಐನೈಸಬಲ್, ಯಾವುದು ನಾನ್ ಐನೈಸಬಲ್, ಅದೇ ಥರ ಯಾವುದು ಪ್ರೈಮರಿ ವೇಲೆನ್ಸಿ, ಯಾವುದು ಸೆಕೆಂಡ್ರಿ ವೇಲೆನ್ಸಿ, ಈ ರೀತಿಯಾಗಿ ಈ ಟ್ರೈ ಟು ಎಕ್ಸ್ಪ್ಲೈನ್. ಈ ವಾಸ್ ದ ಫಸ್ಟ್ ಒನ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ ಹೇಗಾಗತ್ತೆ ಅಂತ ಅವನು ಹೇಳ್ದ. ಅದನ್ನು ಈಗ ಅವನು ಹೇಳಿದ್ದು ಪಾಸ್ಟುಲೇಟ್ಸ್ಗೆಲ್ಲ ಏನು ಮಾಡಬೇಕು, ವೆರಿಫೈ ಮಾಡಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ವೆರಿಫಿಕೇಷನ್ ಆಫ್ ವರ್ನರ್ ಥಿಯರಿ ಅಂತ ಹೇಳ್ತೀವಿ. ಈಗ ಒಂದಷ್ಟು ಪಾಸ್ಟುಲೇಟ್ಸ್ ಕೊಟ್ಟಿದ್ದಾನೆ, ವೆದರ್ ರಿಯಲಿ ದೋಸ್ ಪಾಸ್ಟುಲೇಟ್ಸ್ ವಿಲ್ ಗೋಯಿಂಗ್ ಟು ವರ್ಕ್ ಆರ್ ನಾಟ್ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಆ ಥರ ತೊಗೊಳೋದಾದರೆ ವರ್ನರ್ ಥಿಯರಿನಲ್ಲಿ ಪಾಸ್ಟುಲೇಟ್ಸ್ ಏನು ಹೇಳ್ದ ಅಂದರೆ, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ 2 ಟೈಪ್ ಆಫ್ ಲಿಂಕೇಜಸ್ ಇರುತ್ತೆ ಅಥವಾ 2 ಟೈಪ್ ಆಫ್ ವೇಲೆನ್ಸೀಸ್ ಇರುತ್ತೆ. ಒಂದಕ್ಕೆ ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ವೇಲೆನ್ಸಿ ಅಂತ ಇರುತ್ತೆ ಅಂತ ಅವ್ರು ಹೇಳಿದ್ರು. The primary valency are normally ionizable and are satisfied by negative ions ಅಂತಲೂ ನಮಗೆ ಹೇಳಿದ್ರು ಅವರು. ಅದರಲ್ಲಿ 2 ಥರ ವೇಲೆನ್ಸಿ ಬರುತ್ತೆ. ಒಂದಕ್ಕೆ ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ವೇಲೆನ್ಸಿ ಅಂತ ಕರಿತೀವಿ. ಪ್ರೈಮರಿ ವೇಲೆನ್ಸಿ ಏನಿದೆಯಲ್ಲ ಅದು ಐನೈಸಬಲ್ ಇದೆ ಆ್ಯಂಡ್ ದೇ ಆರ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್ ಅಂತ ಹೇಳ್ದ ಅವನು. Secondary valencies are non-ionizable, are satisfied by a neutral or negative ion. Secondary valence is equal to the coordination number and it's fixed for a metal ಅಂತ ಹೇಳ್ದ. The ions are group bound by a secondary linkages to the metal have a characteristic spatial arrangement corresponding to different coordination numbers ಅಂತ ಅವನು ಹೇಳ್ದ. So these are the postulate given by the ವರ್ನರ್. ಸೊ ಇದು ಸರಿನಾ ಇಲ್ವಾ ಅಂತ ನಾವೇನು ಮಾಡಬೇಕು, ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡೋದಕ್ಕೆ 2 ಮೆಥಡಿಂದ ನಾನು ಪ್ರೂವ್ ಮಾಡ್ಬೋದು. ಒಂದು, ಪಾರ್ಟಿಸಿಪೇಟಿಂಗ್ ಕೌಂಟರ್ ಅಯಾನ್ಸ್ ಯೂಸಿಂಗ್ ಪ್ರಿಸಿಪಿಟೇಷನ್ ಮೆಥಡ್ ಯೂಸಿಂಗ್ AgNO3. ಎರಡನೇದು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಮೆಷರ್ಮೆಂಟ್ ಮಾಡಿ ನಾನೇನು ಮಾಡ್ಬೋದು, ವರ್ನರ್ ಥಿಯರಿನಲ್ಲಿರುವಂಥದ್ದು ಪ್ರೈಮರಿ ವೇಲೆನ್ಸಿ, ಸೆಕೆಂಡ್ರಿ ವೇಲೆನ್ಸಿ, ಐನೈಸಬಲ್, ನಾನ್ ಐನೈಸಬಲ್, ಫಿಕ್ಸ್ಡ್, ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್, ಅದನ್ನೆಲ್ಲ ಪ್ರೂವ್ ಮಾಡೋದಕ್ಕೆ ನನಗಿರೋ ಅಂಥದ್ದು 2 ಥಿಯರಿಯಿಂದ ನಾನು ಅಥವಾ 2 ಕಾನ್ಸೆಪ್ಟಿಂದ ಅದನ್ನು ನಾನು ಮಾಡ್ತೀನಿ. ಸೊ ವರ್ನರ್ ಏನು ಮಾಡ್ದ, ವರ್ಕ್ ಹೆಂಗೆ ಮಾಡ್ದ ಅಂತಂದರೆ, ಅಮೋನಿಯಾ ತೊಗೊಂಡ, ಅದ್ರ ಜೊತೆಗೆ ಕೊಬಾಲ್ಟ್ ಕ್ಲೋರೈಡ್ನ ತೊಗೊಂಡ, ಅದನ್ನು ಬೇರೆ ಬೇರೆ ಫಾರ್ಮ್ಸಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ದ ಅವನು. ಆವಾಗ ಅವ್ನಿಗೇನಾಯಿತು ಅಂದರೆ, ಕೊಬಾಲ್ಟ್ ಕ್ಲೋರೈಡು 3 ಮೋಲ್ಸ್ ಆಫ್ ಅಮೋನಿಯಾ ಹಾಕಿದಾಗ ವೈಲೆಟ್ ಕಲರ್ ಬಂತು, 4 ಮೋಲ್ಸ್ ಹಾಕಿದಾಗ ಗ್ರೀನ್ ಕಲರ್ ಬಂತು, 5 ಮೋಲ್ಸ್ ಹಾಕಿದಾಗ ಪರ್ಪಲ್ ಕಲರ್ ಬಂತು, 6 ಮೋಲ್ಸ್ ಹಾಕಿದಾಗ ಯೆಲ್ಲೋ ಕಲರ್ ಬಂತು. ಕೊಬಾಲ್ಟ್ ಕ್ಲೋರೈಡ್ನ ತೊಗೊಂಡ, ಅಮೋನಿಯಾ ತೊಗೊಂಡ, ಡಿಫ್ರೆಂಟ್ ಅಮೌಂಟ್ ಆಫ್ ಅಮೋನಿಯಾ ಆ್ಯಡ್ ಮಾಡ್ತಾ ಹೋದ, ಡಿಫ್ರೆಂಟ್ ಕಂಡೀಷನ್ಸ್ ಹಾಕ್ತಾ ಹೋದ. ಆವಾಗ ಏನಾಗ್ತಾ ಹೋಯಿತು ಅಂತಂದರೆ, ನಿಮ್ಗೆ ಏನು ಕೋಆರ್ಡಿನೇಟ್ ಕೋವಲೆಂಟ್ ಕಾಂಪೌಂಡ್ ಬಂತಲ್ಲ, ಆ ಕಾಂಪೌಂಡ್ಗೆ ಡಿಪೆಂಡಿಂಗ್ ಅಪಾನ್ ದಿ ಅಮೌಂಟ್ ಆಫ್ ಅಮೋನಿಯಾ ಅದಕ್ಕೆ ಬೇರೆ ಬೇರೆ ಕಲರ್ ಬರೋಕ್ಕೆ ಶುರು ಆಯಿತು. ಸೊ ಹೇಗಾಯಿತು, ಕೊಬಾಲ್ಟ್ ಕ್ಲೋರೈಡ್ 6 ಅಮೋನಿಯಾ ಜೊತೆ ಟ್ರೀಟ್ ಮಾಡಿದ್ರು, ಕೊಬಾಲ್ಟ್ ಕ್ಲೋರೈಡ್ 6 ಅಮೋನಿಯಂ ಬಂತು. ಯಾವ ಕಲರ್ ಇತ್ತು, ಯೆಲ್ಲೋ ಕಲರ್ ಇತ್ತು. 5 ಮೋಲ್ಸ್ ಹಾಕಿದಾಗ ಏನಾಯಿತು, 5 NH3 ಬಂತು. ಅದು ಯಾವ ಕಲರ್ ಇತ್ತು, ಪರ್ಪಲ್ ಕಲರ್ ಇತ್ತು. ಆ ರೀತಿಯಾಗಿ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ ಹಾಕಿದಾಗ ಕೊಬಾಲ್ಟ್ ಕ್ಲೋರೈಡ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡ, ಅದರ ಅಮೋನಿಯಾನ ಏನು ಮಾಡ್ದ, ಎಕ್ಸಸ್ಸು ಕಡಿಮೆ ಮಾಡ್ತಾ ಹೋದಾಗ ಏನಾಗ್ತಾ ಹೋಯಿತು, ಅವನಿಗೆ ಬೇರೆ ಬೇರೆ ಕಲರ್ ಬಂತು. ಕೊಬಾಲ್ಟ್ ಕಾಂಪ್ಲೆಕ್ಸಸ್ಸು
ವಿತ್ ಅ ಡಿಫ್ರೆಂಟ್ ಅಮೌಂಟ್ ಆಫ್ ಅಮೋನಿಯಾ ಏನಾಗ್ತಾ ಹೋಯಿತು, ಬೇರೆ ಬೇರೆ ಕಲರ್ ಬರ್ತಾ ಹೋಯಿತು. ಸೊ ಈ ಏನು ಪ್ರಿಸಿಪಿಟೇಷನ್ ಬಂತಲ್ಲ, ಅದು 6 ಅಮೋನಿಯಾ ಆಗಿರ್ಬೋದು, 5 ಅಮೋನಿಯಾ ಆಗಿರ್ಬೋದು, ಪ್ರಿಸಿಪಿಟೇಷನ್ ಅಲ್ಲ, ಕೋಆರ್ಡಿನೇಟ್ ಕಾಂಪೌಂಡ್ ಏನು ಬಂತಲ್ಲ, ಕಾಂಪ್ಲೆಕ್ಸ್ ಯಾವ್ದು ಬಂತಲ್ಲ, ವಿತ್ 6 ಅಮೋನಿಯಾ, 5 ಅಮೋನಿಯಾ, 4 ಅಮೋನಿಯಾ, 3 ಅಮೋನಿಯಾ, ಅದನ್ನು ತಗೊಂಡ ಅದಕ್ಕೆ ಅವನೇನು ಮಾಡ್ದ, AgNO3 ಹಾಕ್ದ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, AgNO3 ಇಸ್ ಎ reagent that we are going to use in order to identify the chloride ions. ಸೊ AgNO3 ಜೊತೆಗೆ ರಿಯಾಕ್ಟ್ ಮಾಡಿದಾಗ Cl ಮೈನಸ್ ಏನಾದರೂ ಇತ್ತು ಅಂದರೆ ಇಟ್ ಗೆಟ್ ಪ್ರಿಸಿಪಿಟೇಟ್ ಆಸ್ AgCl. ಸೊ ಆ ಕಾನ್ಸೆಪ್ಟ್ನ ಇಟ್ಕೊಂಡು ಅವನೇನು ಮಾಡ್ದ, ಈ ಎಲ್ಲ ಮಾಲಿಕ್ಯೂಲ್ಗೂ ಏನು ಮಾಡ್ತಾ ಹೋದ, AgNO3ನ ಆ್ಯಡ್ ಮಾಡ್ತಾ ಹೋದ. ಬೇರೆ ಬೇರೆ ಕಲರ್ ಇದೆ, ಬೇರೆ ಬೇರೆ ಅಮೌಂಟ್ ಆಫ್ ಅಮೋನಿಯಾ ಇದೆ, ಅದಕ್ಕೆ ಅವನೇನು ಮಾಡ್ತಾ ಹೋದ, AgCl ಆ್ಯಡ್ ಮಾಡ್ತಾ ಹೋದ. AgCl ಆ್ಯಡ್ ಮಾಡ್ತಾ ಹೋದಾಗ 3 ಫಸ್ಟ್ ಒನ್ ಏನಿದೆಯಲ್ಲ COCl3 6HNO3 ಏನಿದೆಯಲ್ಲ ಅದೇನು ಮಾಡ್ತು ಅಂದರೆ 3 Cl ಮೈನಸ್ ಅಯಾನ್ನ ಫ್ರೀ ಆಗಿರೋದು ಹೊರಗಡೆ ಕೊಡ್ತು. ಅದೇ ಥರ 5NH3 ಇರೋ ಅಂಥದ್ದು ಅದೇನಾಯಿತು, 2 Cl ಮೈನಸ್ ಅಯಾನ್ಸ್ನ ಕೊಡ್ತು. 4 ಅಮೋನಿಯಾ ಇರೋವಂಥದ್ದು 1 Cl ಮೈನಸ್ ಅಯಾನ್ನ ಕೊಡ್ತು. ಅದೇ ರೀತಿ 3 ಅಮೋನಿಯಾ ಇರೋವಂಥದ್ದು ಕ್ಲೋರೈಡ್ ಅಯಾನ್ಸ್ನ ಕೊಡಲಿಲ್ಲ. ಸೊ ಆ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡಿಕೊಂಡ್ರೆ ಇದು ಯಾವ ರೀತಿ ಆಗಿರ್ಬೋದು, 3 Cl ಹೊರಗಡೆ ಬರ್ತಿದೆ ಅಂತಂದರೆ ಫ್ರೀ ಅಯಾನ್ಸ್ ಇದೆ ಅಂತಾನೆ, ಪ್ರಿಸಿಪಿಟೇಷನ್ ವಿತ್ AgCl ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಫಾರ್ಮುಲಾ ಏನಾಗುತ್ತೆ, CONH3 6 ಟೈಮ್ಸ್ Cl3 ಆಗಿರುತ್ತೆ. ಅದೇ ಥರ 2 Clನ ಕೊಟ್ಟಿದೆ ಅಂತಂದರೆ ಹೊರಗಡೆ ಬ್ರ್ಯಾಕೆಟಿಂದ ಹೊರಗಡೆ, ಕಾಂಪ್ಲೆಕ್ಸಿಂದ ಹೊರಗಡೆ ಏನಾಗಿದೆ, 2 Cl2 ಬಂದಿದೆ ಅಂತ. ಅದೇ ಥರ 1 Cl ಹೊರಗಡೆ ಬರ್ತಿದೆ ಅಂತಂದರೆ 1 Cl ಹೊರಗಡೆ ಬಂದಿದೆ ಅಂತ. ಈ ಲಾಸ್ಟ್ ಕೇಸಲ್ಲಿ ಏನಾಗ್ತಿದೆ ಅಂದರೆ Clನೇ ಇಲ್ಲ, ಹಾಗಾಗಿ ಫ್ರೀ Cl ಅಯಾನ್ಸ್ ಇಲ್ಲ, ಹಂಗಾಗಿ ಅದು AgNO3 ಜೊತೆಗೆ ಪ್ರಿಸಿಪಿಟೇಷನ್ ಕೊಡಲಿಲ್ಲ. ಸೊ ಈ ಬೇಸಿಸ್ ಮೇಲೆ ಕಾಂಪೌಂಡ್ ಯಾವ್ದು ಇರ್ಬೋದು ಅಂತ ಅವನೇನು ಮಾಡ್ದ, ಡಿಸೈಡ್ ಮಾಡ್ದ. ಸೊ ಹೇಗಾಗ್ತಾ ಇದೆ, 3 Cl ಮೈನಸ್ ಅಯಾನ್ ಕೊಡ್ತಿದೆ ಅಂದರೆ ಆಲ್ ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಇರೋ ಅಂಥ 3 Cl ಹೊರಗಡೆ ಇದೆ. ಅದು ಯಾವ ರೀತಿಯಾಗಿ ಸ್ಪ್ಲಿಟ್ ಆಗ್ತಾ ಇದೆ, ಈ ರೀತಿಯಾಗಿ ನಿಮ್ಗೇನಾಗ್ತಿದೆ, ಕಾಂಪ್ಲೆಕ್ಸ್ ಅಯಾನ್ ಬರ್ತಾ ಇದೆ, ಅಲಾಂಗ್ ವಿತ್ ದಟ್ 3 Cl ಮೈನಸ್ ಬರ್ತಾ ಇದೆ. ಸೊ ಫಾರ್ಮುಲಾ ಯಾವ ಥರ ಇದೆ, ಸೊ ನಿಮ್ಮದು ಲಿಗ್ಯಾಂಡ್ಸ್ ಯಾವುದಾಗಿದೆ, NH3 ಇಸ್ ದ ಓನ್ಲಿ ಲಿಗ್ಯಾಂಡ್ ಇನ್ ದಿ ಫಸ್ಟ್ ಕೇಸಲ್ಲಿ ಏನಾಗ್ತಾ ಇದೆ, 3 ಫ್ರೀ Cl ಬರ್ತಾ ಇದೆ ಅಂತಂದರೆ ಕೋಬಾಲ್ಟ್ ಏನು ಮಾಡ್ತಾ ಇದೆ, 6 ಅಮೋನಿಯಾ ಜೊತೆಗೆ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡ್ತಾ ಇದೆ, Cl3 ಔಟ್ಸೈಡ್ ದಿ ಸ್ಪಿಯರ್ ಇದೆ ಅಂತ ಗೊತ್ತಾಯಿತು. ಅದೇ ಥರ ಎರಡನೇ ಕೇಸ್ ತೊಗೊಂಡ್ರೆ ವೇರ್ 2 Cl ಮೈನಸ್ ಇಸ್ ಲಿಬರೇಟೆಡ್, ಅವಾಗ ಅದೇನಾಗುತ್ತೆ, ಇಟ್ ಹ್ಯಾಸ್ ಟು ಬಿ ಬೌಂಡ್ ಔಟ್ಸೈಡ್ ದಿ ಕಾಂಪ್ಲೆಕ್ಸ್ ಸ್ಪಿಯರ್ ಜೊತೆಗೆ ಇರಬೇಕಾಗತ್ತೆ. ಸೊ ಹಾಗಾಗಿ ಏನಾಯಿತು ಅಂತಂದರೆ Cl2 ಇದೆ. ಅದೇ ಥರ 1 Cl ಕೊಟ್ಟಿದ್ದೇನಾಯಿತು ಅಂತಂದರೆ 2 Cl ಒಳಗಡೆ ಇದೆ, 1 Cl ಹೊರಗಡೆ ಇದೆ ಅಂತ ಗೊತ್ತಾಯಿತು. ಇದರಿಂದ ಏನು ಪ್ರೂವ್ ಆಯಿತು ಅಂತಂದರೆ, ಯಾವುದು ಅವನು ಹೇಳಿದ್ದು ಕರೆಕ್ಟು, ಅದರಲ್ಲಿ ಕೋಆರ್ಡಿನೇಷನ್ ಸ್ಪೇರ್ ಒಳಗಡೆ ಇರೋದನ್ನು ನಾವೇನಂತ ಕರಿತೀವಿ, ಸೆಕೆಂಡ್ರಿ ವೇಲೆನ್ಸಿ ಅಂತ ಕರಿತೀವಿ, ಔಟ್ಸೈಡ್ ಇರೋದನ್ನು ಪ್ರೈಮರಿ ವೇಲೆನ್ಸಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಯಿತು. ಸೊ ಈ ರೀತಿಯಾಗಿ ನಿಮಗೆ ಕನ್ಸಿಡರೇಷನ್ ಗೊತ್ತಾಗುತ್ತೆ. Werner observed that adding AgNO3 to COCl3 6NH3 immediately precipitated all the 3 Cl chlorine atoms as AgCl. However, COCl3 5 ammonia only 2/3 of the chlorine precipitated. This proved that non-precipitating chlorine atoms were bonded directly to the cobalt atom, which are satisfied by secondary valencies, which we are going to call them as secondary valencies, which cannot be ionized. This is a way we are going to confirm the whatever the postulates given by the Werner correct ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಹೋಯಿತು. ಇದು ಒಂದು ವೇ ಆಫ್ ಐಡೆಂಟಿಫೈಯಿಂಗ್ ದಿ ವೆರಿಫಿಕೇಶನ್ ಆಫ್ ದಿ ವರ್ನರ್ ಪಾಸ್ಟುಲೇಟ್ಸ್ ಅಥವಾ ವರ್ನರ್ ಥಿಯರಿ. ಎರಡನೇದು ನಾವೇನು ಮಾಡ್ಬೋದು ಅಂದರೆ ಕಂಡಕ್ಟಿವಿಟಿ ಮೆಷರ್ಮೆಂಟ್ಸ್ ಮಾಡ್ಬೋದು. ಈ ಕಾಂಪ್ಲೆಕ್ಸಸ್ನ ತೊಗೊಂಡ್ವಿ, ಎಗೇನ್ ಅದನ್ನು AgNO3 ಜೊತೆಗೆ ಟ್ರೀಟ್ ಮಾಡಿದ್ರು. AgNO3 ಜೊತೆಗೆ ಟ್ರೀಟ್ ಮಾಡಿದಾಗ ನಿಮ್ಗೆ ಏನಾಗ್ತಾ ಹೋಯಿತು ಅಂತಂದರೆ ಬೇರೆ ಬೇರೆ ಅಮೌಂಟ್ ಆಫ್ ಅಯಾನ್ಸ್ ಅದರೊಳಗಡೆ ಇದೆ ಅಂತ ನಮಗೆ ಗೊತ್ತಾಗ್ತಾ ಹೋಯಿತು. ಮೊದಲನೇದು ತೊಗೊಂಡ್ರೆ ವಿತ್ 6 ಅಮೋನಿಯಾ Cl3 ಹೊರಗಡೆ ಇರುವಂಥದ್ದು ತೊಗೊಂಡ್ರೆ 1:3 ಎಲೆಕ್ಟ್ರೋಲೈಟ್ ಆಯಿತು. ಎರಡನೇದೇನಾಗ್ತಿದೆ 1:2 ಎಲೆಕ್ಟ್ರೋಲೈಟ್ ಆಯಿತು. ಗ್ರೀನ್ದು ತೊಗೊಂಡ್ರೆ 1:1 ಆಯಿತು. ವೈಲೆಟ್ ಕಲರ್ ತೊಗೊಂಡ್ರೆ 1:1 ಆಯಿತು. ನೀವು ನೋಡ್ಬೋದು ಲಾಸ್ಟ್ ಎರಡು ಏನಿದೆಯಲ್ಲ ಗ್ರೀನು ಮತ್ತು ವೈಲೆಟ್ ಇರುವಂಥದ್ದು, ಅದು ನೋಡೋದಕ್ಕೆ ಒಂದೇ ಅನಿಸುತ್ತೆ, ಆದರೆ ಎಂಪರಿಕಲ್ ಫಾರ್ಮುಲಾ ಬೇರೆ ಆಗುತ್ತೆ, ಅದರದ್ದು ಸ್ಟ್ರಕ್ಚರ್ ಬೇರೆ ಆಗುತ್ತೆ. ಹಾಗಾಗಿ ಅವನ್ನು ನಾವು ಐಸೋಮರ್ಸ್ ಅಂತ ಕರಿತೀವಿ. ಸೊ ಇದು ಎಗೇನ್
ಫಸ್ಟ್ದು ಏನು AgNO3 ಜೊತೆ ಟ್ರೀಟ್ ಮಾಡಿದ್ರಲ್ಲ, ಪ್ರಿಸಿಪಿಟೇಟ್ ಕೊಡ್ತು. ಆ ಪ್ರಿಸಿಪಿಟೇಟ್ ಕೊಟ್ಟು ಮೊದಲನೇದು ಏನು ಮಾಡ್ತು, 3 Cl- ಕೊಡ್ತಾ ಇದೆ. ಟೋಟಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟಾಗ್ತಾ ಇದೆ, 4 ಅಯಾನ್ಸ್ ಆಗ್ತಾ ಇದೆ. ಒಂದು ಕಾಂಪ್ಲೆಕ್ಸ್ ಅಯಾನ್ ಇರುವಂಥದ್ದು, ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ಹೇಗೆ ಸ್ಪ್ಲಿಟ್ ಆಗುತ್ತೆ ಅಂತ. ಒಂದು ಕಾಂಪ್ಲೆಕ್ಸ್ ಅಯಾನ್ ಇರುವಂಥದ್ದು, ಇನ್ನೊಂದು Cl- ಇರುವಂಥದ್ದು. ಸೊ ಟೋಟಲಿ ಒಟ್ಟು ಎಷ್ಟಿದೆ, 4 ಫ್ರೀ ಅಯಾನ್ಸ್ ಇದೆ. ಹಂಗಾಗಿ ಅದರದ್ದು ಮೋಲಾರ್ ಕಂಡಕ್ಟಿವಿಟಿ ಏನಾಗಿರುತ್ತೆ, ಕಂಪೇರ್ಡ್ ಟು ಅದರ್ ಕಾಂಪ್ಲೆಕ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಯಾಕೆ ಅಂತಂದರೆ, ಎರಡನೇ ಕೇಸಲ್ಲಿ ತೊಗೊಂಡ್ರೆ ನಿಮಗೆ 3 ಟೋಟಲ್ ಫ್ರೀ ಅಯಾನ್ಸ್ ಬಂತು, ಒಂದು ಕಾಂಪ್ಲೆಕ್ಸ್ ಕೆಟಯಾನು, 2 Cl- ಬಂತು, ಮಾಡ್ರೇಟ್ ಆಗುತ್ತೆ, ಅಥವಾ ಕಂಡಕ್ಟಿವಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಯಿತು. ನೆಕ್ಸ್ಟ್ ಕೇಸಲ್ಲಿ ತೊಗೊಂಡ್ರೆ 2 ಅಯಾನ್ಸ್ ಇದೆ, ಒಂದು ಕಾಂಪ್ಲೆಕ್ಸ್ ಕೆಟಯಾನು, ಇನ್ನೊಂದು Cl-. ಸೊ ಲೋ ಆಯಿತು. ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ 0 ಇದೆ. ಸೊ ಅವಾಗ ಏನಾಯಿತು, ಅಲ್ಲಿ ಕಂಡಕ್ಟಿವಿಟಿ ಇಲ್ಲವೇ ಇಲ್ಲ ಆಯಿತು. ಸೊ ಅದು ಯಾವ ರೀತಿ ಸ್ಪ್ಲಿಟ್ ಆಯಿತು ಅಂತಂದರೆ, ವರ್ನರ್ ಮೆಜರ್ ದಿ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಆಫ್ ದಿ ಸೊಲ್ಯೂಷನ್. ಈ ಫೌಂಡ್ ದಟ್ ದ ಕಂಡಕ್ಟೆನ್ಸ್ ಡ್ರಾಪ್ಡ್ ಸಬ್ಸ್ಟೆಂಟಲಿ ಫ್ರಮ್ ವಿತ್ 6 ಅಮೋನಿಯಾ ಟು 5 ಅಮೋನಿಯಾ ಇರ್ಬೋದು. ಸೊ ಕೊಬಾಲ್ಟ್ ಅದೇನಾಗ್ತಾ ಹೋಯಿತು, ಚೇಂಜ್ ಆಗ್ತಾ ಹೋಯಿತು. ಕೊನೆಗೆ ಏನಾಯಿತು, ದೇ ಡಿಡ್ ನಾಟ್ ಕಂಡಕ್ಟ್ ಬಿಕಾಸ್ ಇಟ್ಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್, ನೋ ಕಾಂಟ್ರಾ ಅಯಾನ್ಸೇ ಇಲ್ಲ. ಹಾಗಾಗಿ ಅದೇನು ಮಾಡ್ತು, ಕಂಡಕ್ಟಿವಿಟಿನ ಕೊಡಲಿಲ್ಲ. ಈ ರೀತಿಯಾಗಿ ವಿ ಹ್ಯಾವ್ ವೆರಿಫೈಡ್ ವಾಟ್ ಎವರ್ ದ ವರ್ನರ್ ಟೋಲ್ಡ್, ವಾಟ್ ಎವರ್ ದ ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ, ಸೆಕೆಂಡ್ರಿ ವೇಲೆನ್ಸಿ ಅಂತ ಅವನು ಏನು ಹೇಳಿದ್ನಲ್ಲ, ಆ ಒಂದು ಅಯನೈಸಬಲ್ ಆಗುತ್ತೆ, ಇನ್ನೊಂದು ನಾನ್ ಅಯನೈಸಬಲ್ ಅಂತ ಏನು ಹೇಳಿದ್ನಲ್ಲ, ಅದನ್ನು ನಾವು ಇಲ್ಲಿ ಪ್ರೂವ್ ಮಾಡ್ದಂಗೆ ಆಯಿತು. ಹಾಗಾದರೆ ವರ್ನರ್ ಹೇಳಿದ್ದೆಲ್ಲ ಕರೆಕ್ಟಾ? ಇಲ್ಲ. There were some drawbacks with the Werner theory. Even though it's a first theory to he tried to explain the coordination compound ಹೇಗಾಗತ್ತೆ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ವಿತ್ ಅ ಕೋಬಾಲ್ಟ್ ಅಥವಾ ಪ್ಲಾಟಿನಮ್ ಕಾಂಪ್ಲೆಕ್ಸಸ್ ಮೇಲೆ ಅವನೇನು ಮಾಡ್ತಾನೆ, ವಿತ್ ಅಮೋನಿಯಾ ಡಿಫ್ರೆಂಟ್ ಅಮೌಂಟ್ ಆಫ್ ಅಮೋನಿಯಾ ಆ್ಯಡ್ ಮಾಡ್ತಾ ಹೋದಾಗ ಬೇರೆ ಬೇರೆ ಕಲರ್ ಬಂತು, ಬೇರೆ ಬೇರೆ ಥರ ಬಿಹೇವ್ ಮಾಡಿದಾಗ ಯಾಕೆ ಅಂತ ಅವನು ಈ ಟ್ರೈ ಟು ಎಕ್ಸ್ಪ್ಲೈನ್. ಆದರೆ ಈ ಫೇಲ್ಸ್ ಟು ಎಕ್ಸ್ಪ್ಲೈನ್ ವೈ certain element possess a remarkable property of forming coordination compounds. ಈಗ ಡಿ ಬ್ಲಾಕ್ ಎಲಿಮೆಂಟ್ಸು, ಪರ್ಟಿಕ್ಯುಲರ್ಲಿ 3D ಎಲಿಮೆಂಟ್ಸ್ ಏನು ತಗೊಳ್ತೀವಿ, ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಅವು ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎಕ್ಸ್ಟ್ರೀಮ್ಲಿ ವೆರಿ ಗುಡ್ ಮೆಟಲ್ಸ್ ಇನ್ ಆರ್ಡರ್ ಟು ಅಂಡರ್ಗೋ ದಿ ಕೋಆರ್ಡಿನೇಷನ್ ಕಾಂಪೌಂಡ್. ಯಾಕೆ ಅವೇ ಆಗ್ತಿದ್ದೇವೆ ಅದನ್ನು ಅವನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಎರಡನೇದು, ಈ ಫೇಲ್ಸ್ ಟು ಎಕ್ಸ್ಪ್ಲೈನ್ ದಿ ಡೈರೆಕ್ಷನಲ್ ಪ್ರಾಪರ್ಟೀಸ್ ಆಫ್ ದಿ ಬಾಂಡ್ ಇನ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಯಾಕೆ ಕೆಲವೊಂದು ಸ್ಕ್ವೇರ್ ಪ್ಲೇನರ್ ಆಗ್ತಿದೆ, ಜಾಮಿಟ್ರಿ ಅಂತ ಏನು ಕರಿತೀವಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟ ಆಯಿತು. ಎರಡನೇದು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರ್ಬೋದು, ಆಪ್ಟಿಕಲ್ ಪ್ರಾಪರ್ಟಿ ಇದೆಯಲ್ಲ ಎಕ್ಸಿಬಿಟೆಡ್ ಬೈ ಸಚ್ ಕಾಂಪೌಂಡ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವನಿಗೆ ಆಗಲಿಲ್ಲ. ಹಂಗಂತ ಅವ್ನು ಹೇಳಿದ್ದೆಲ್ಲ ತಪ್ಪು ಅಂತಲ್ಲ, ಅವ್ನು ಹೇಳಿದ್ದು ಕರೆಕ್ಟ್ ಇದೆ, ಬಟ್ ಹಿ ಫೇಲ್ಸ್ ಟು ಅಟೆಂಪ್ಟ್ ದೀಸ್ ಪ್ರಾಬ್ಲಮ್ಸ್ ಅಥವಾ ದಿ ಸೊಲ್ಯೂಷನ್. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮಗೆ ಇನ್ನೊಂದು ಥಿಯರಿ ಇದೆ. ಆ ಥಿಯರಿಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಕರಿತೀವಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿಯಾಗಿ ವರ್ನರ್ ಏನು ಮಾಡ್ದ, ಒಂದಷ್ಟು ಪಾಸ್ಟುಲೇಟ್ಸ್ನ ಕೊಟ್ಟ. ಆ ಪಾಸ್ಟುಲೇಟ್ನ ನಾವೇನು ಮಾಡಿದ್ವಿ, ವೆರಿಫೈ ಮಾಡಿದ್ವಿ, ಐದರ್ ಬೈ ಪ್ರಿಸಿಪಿಟೇಷನ್ ಮೆಥಡ್ ವಿತ್ AgNO3 ಆರ್ ಬೈ ಕಂಡಕ್ಟಿವಿಟಿ ಮೆಥಡ್. ಅದ್ರ ಮೇಲೆ ಬೇಸ್ಡ್ ಆನ್ ನಂಬರ್ ಆಫ್ ಅಯಾನ್ಸ್ ಎಷ್ಟಿದೆಯಲ್ಲ ಅದ್ರ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಿಸ್ ರೂಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎನ್ AAN ರೂಲ್. ಥ್ಯಾಂಕ್ ಯು.